ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ಇವತ್ತು ನಾನು ಇಷ್ಟಪಡುವಂಥ ಹೀರೋಗಳಲ್ಲಿ ಒಬ್ಬರು ಬರ್ತಾರೆ, ದರ್ಶನ್ ಸೂರ್ಯ ಅಂತ. ಅವರು ಚಿತ್ರರಂಗದಲ್ಲಿ ಅನೇಕ ವರ್ಷಗಳಿಂದ ಇದ್ದಾರೆ ಮತ್ತು ಅನೇಕ ಸೀರಿಯಲ್ಗಳನ್ನು ನಟನೆಯನ್ನು ಮಾಡಿದ್ದಾರೆ. ಅವರು ಆ್ಯಕ್ಟ್ ಮಾಡಿದ್ದು ಮೊದಲ ಸೀರಿಯಲ್ ಅಂದರೆ ಅಮೃತ ವರ್ಷಿಣಿ. ಆದರೆ ಅವರು ಫೇಮಸ್ ತಂದುಕೊಟ್ಟಿದ್ದು ಗಟ್ಟಿ ಮೇಳ ಪಾತ್ರ. ಮತ್ತು ಅವ್ರಿಗೆ ಚಿಕ್ಕ ವಯಸ್ಸಿಂದಲೂ ರಂಗಭೂಮಿಯಲ್ಲಿ ಒಂದು ಪ್ರಾಕ್ಟೀಸನ್ನು ಮಾಡಿ ಸಿನಿಮಾದಲ್ಲಿ ಹೀರೋ ಆಗಬೇಕು, ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇತ್ತು. ಹಾಗಾಗಿ ಫಸ್ಟು ಅವರು ರಂಗಭೂಮಿ ತರಬೇತಿಯನ್ನು ತೆಗೆದುಕೊಂಡು ಆನಂತರ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿಕೊಂಡು ಸೀರಿಯಲ್ಗೆ ಎಂಟ್ರಿ ಕೊಡ್ತಾರೆ. ಅಮೃತ ವರ್ಷಿಣಿ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿಯನ್ನು ಕೊಡ್ತಾರೆ. ಅದಾದ ನಂತರ ಸುಮಾರು ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗನ್ನು ಮಾಡ್ಕೊಂಡ್ಬರ್ತಾರೆ. ಗಟ್ಟಿ ಮೇಳದಲ್ಲಿ ಮಾಡಿದ ಒಂದು ಪಾತ್ರ ನೆಗೆಟಿವ್ ರೋಲ್ ಅವರಿಗೆ ಹೆಸರನ್ನು ತಂದುಕೊಡುತ್ತೆ. ಅದರ ಜೊತೆಗೆ ಧ್ರುವ ಸರ್ಜಾ ಅವರ ಬಹದ್ದೂರ್ ಸಿನಿಮಾದಲ್ಲಿ ಕೂಡ ಅವರು ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಹೋದ ವರ್ಷ ಅಷ್ಟೇ ರಿಲೀಸ್ ಆದ ನಾರಾಯಣ ನಾರಾಯಣ ಎಂಬ ಸಿನಿಮಾದಲ್ಲಿ ಪೂಜಾರಿ ಪಾತ್ರ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಸಿಂಪಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ದೇವರು ನಿಮಗೆ ಇನ್ನಷ್ಟು ಒಳ್ಳೆಯ ಸಿನಿಮಾ ಅವಕಾಶಗಳು, ಆರೋಗ್ಯ, ಆಯಸ್ಸು ಎಲ್ಲವನ್ನು ನೀಡಲಿ. ನಿಮಗೆ ಇನ್ನಷ್ಟು ಉತ್ತಮ ಅವಕಾಶಗಳು ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಇನ್ನೂ ಕೂಡ ನೀವು ಸೀರಿಯಲ್ ಅಥವಾ ಸಿನಿಮಾಗಳಲ್ಲಿ ನಟನೆಯನ್ನು ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತ ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಆಸೆ ಕನಸುಗಳು ಏನಿದೆ ಎಲ್ಲವೂ ಈಡೇರಲಿ ಅಂತ ನಾನು ಕೇಳ್ಕೊತೀನಿ. ಹಾಗಾಗಿ ನಾನು ನಾರಾಯಣ ಸಿನಿಮಾದಲ್ಲಿ ನೋಡಿದಾಗ ಅವರು ಮಾಡಿದ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಅವರ ಆ್ಯಕ್ಟಿಂಗ್ ಮರೆಯೋಕ್ಕೆ ಆಗಲ್ಲ, ಯಾಕಂದರೆ ಸಿಂಪಲ್ಲಾಗಿತ್ತು. ಹಾಗೆ ಎಲ್ಲರೂ ಕೂಡ ಇಷ್ಟಪಡುವಂಥ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು. ಹಾಗಾಗಿ ಹ್ಯಾಪಿ ಬರ್ತ್ಡೇ ದರ್ಶನ್ ಸೂರ್ಯ ಸರ್. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.